ನಾವೆಲ್ಲ ಕ್ಲೀನ್ ಮಡಿಕತ್ತೀವಿ ಸರ್. ಜಾಸ್ತಿ ಮಠದಲ್ಲ ಏನು ಪಕ್ಷಿ ಮೊಟ್ಟೆಗಳು ನೋಡಿದ. ಯಾವ ಮಾಡಿದ್ಮೇಲೆ ಇಲ್ಲಿ ನುಗ್ಗೆ ಮರ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ ಕಡ್ಡಿ ಮೇಲೆ. ನುಗ್ಗೆ ಮರ, ಕಡ್ಡಿ ಮೇಲೆ. ಅಲ್ಲ ಹೆಂಗೆ ನೋಡಿದ್ರಿ ಅಮ್ಮ ನೀವು? ನಾನು ಪ್ಯಾಸೇಜ್ ಕಸ ಬಿಡಿಸ್ತಾ ಇದ್ದೆ, ಸುಮ್ಮನೆ ಏನ್ಕೋತಿದ್ದೆ, ಏನು ಹಿಂಗೆ ಐತಲ್ಲ, ಏನೋ ಬಳ್ಳಿ ಥರ ಅಂತ. ಸ್ನೇಹಿತರೆ, ನುಗ್ಗೆ ಮರದ ಮೇಲಿದೆ ಹಾವು. ಇದು ನಮ್ಮ ರಾಮದುರ್ಗ ಹೋಗ್ತಿದೆ. ಅಲ್ಲಿ ತೋರಿಸ್ತೀನಿ ಎಲ್ಲಿದೆ. ಮೋಸ್ಟ್ಲಿ ಆ ಜಾಗದಲ್ಲಿ ಅದಕ್ಕೆ ಬೇಟೆ ಅಂದರೆ ನಮ್ಮ ಪಕ್ಷಿ ಮೊಟ್ಟೆಗಳಿರ್ಬೋದು. ಬೇಟೆ ಬ್ರೌನ್ ಸ್ಪಾಟ್ ಟ್ರೀ ಸ್ನೇಕ್ ಅಂದರೆ ತಮ್ಮ ಬಣ್ಣದ ಆಯ್ತಿರೋ ಕೂಲಾಗಿರೋ ಆಯ್ತು. ಆಯ್ತಿರೋ ನೋಡಿ ಮೂಮೆಂಟ್ನ ಎಷ್ಟು ಕ್ಯಾಪ್ಚರ್ ಮಾಡ್ಕೊಡ್ತೀನಿ. ನಾನು ಚುಟ್ಕಿ ಹೊಡೆದ್ರೆ ಮೂಮೆಂಟ್ನ ಚಕ್ಕಂತ ಕ್ಯಾಪ್ಚರ್ ಮಾಡ್ಕೊಡ್ತೀನಿ ನೋಡಿ. ಚೆನ್ನಾಗಿರೋದು ನೋಡಿ, ಚೆನ್ನಾಗಿ ಕಲ್ತ್ಕೊಂಡು ಈಗ ಅವನು ನಮಗೆ ಕಚ್ಚಕ್ಕೆ ರೆಡಿ ಆದಂಥ ಅರ್ಥ. ಜಾಸ್ತಿ ಹತ್ತಿರ ಹೋಗೋದೆಲ್ಲ ಮಾಡಿದ್ರೆ ಪಟ್ಟನ ಬೈಕ್. ಸ್ನೇಹಿತರೆ, ಮರದ ಮೇಲೆ ಇರುವಂಥ ಹಾವುಗಳೇ ಇದು ಜಾಸ್ತಿ. ಮಠದಲ್ಲೇ ಏನು ಪಕ್ಷಿ ಮೊಟ್ಟೆಗಳು ಹೇಗೆ ಬೇಕು ಸಕ್ಕತ್ತು ಚೂಟಿ. ಅವನೇ ಚೂಟಿ ಇರ್ತಾನೆ, ಅದಕ್ಕಿಂತ ಹೆಚ್ಚಾಗಿ ನಾವು ಚೂಟಿ ಇದ್ದರೆ ಇದರಿಂದ ನಾವು ಬಚಾವಾಗ್ಬೋದು. ಇಲ್ಲಾಂದರೆ ಒಂದು ಸಡನ್ಲಿ ಬೈಟ್ ಆಗೋದು. ಅದು ಹೇಗೆ ಬೇಕು. ನಾವೇ ಇದನ್ನು ಎಕ್ಸರ್ಸೈಸ್ ಮಾಡ್ತಾಯಿದ್ವಿ. ಓಕೆ ಸ್ನೇಹಿತರೆ, ಅದನ್ನೇ ಎಷ್ಟು ಬೈಕ್ ಮಾಡ್ತೈತೆ. ಅದಕ್ಕೆ ಆ ಮರದ ಮೇಲೆ ಇದು ಬೇಟೆ ಆಡೋಕ್ಕಿಂತ ನಾನು ಹೊಟ್ಟೋಗುತ್ತೇನೆ ಅಂತ ಸುಮ್ಮನೆ ಅದೇ. ಆಮೇಲೆ ಅಲ್ಲೇ ಇತ್ತಲ್ಲ, ಅದಕ್ಕೆ ನಾನು ಫೋನ್ ಮಾಡೋಕ್ಕೆ ಇಲ್ಲ, ಇದು ಹೊಟ್ಟೋಗುತ್ತೆ. ಓಡಾಡ್ತಾ ಇರುತ್ತಲ್ಲ, ಅವರು ಹೇಳ್ತಾರೆ ಇಲ್ಲೋಯ್ತು ಅಲ್ಲೋಯ್ತು ಅಂತ. ಹಂಗೆ ಏನೋ ಹೋಗುತ್ತೇನೋ ಅಂತ ಸುಮ್ಮನೆ ಅದೇ. ಇಲ್ಲ, ಈ ಹಾವುಗಳೆಲ್ಲ ಆ್ಯಕ್ಚುಲಿ ಮರದ ಮೇಲೇ ಇರೋದು. ಈ ತೆಂಗಿನ ಮರ ಇನ್ನೂ ದಪ್ಪ ಆಗುತ್ತೆ. ಹಾಂ, 4 ಅಡಿ ಉದ್ದ ಆಗುತ್ತೆ ಇದು. ಫಾರೆಸ್ಟ್, ನಿಯರ್ ಒಂದು ಫಾರೆಸ್ಟ್. ನಿಮ್ಗೆ ಭಯ ಆಗಲ್ಲ, ಚೆನ್ನಾಗಿರ್ಕೊಂಡಿದ್ದೀನಿ. ದಿನನಿತ್ಯ ಅದೇ ಕೆಲಸ. ಅದೇ ಗೊತ್ತು, ನೋಡಿದ್ದೀನಿ ವೀಡಿಯೋಸ್ ಎಲ್ಲ ನಾನು ಫಾಲೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಹಂಗಾಗಿ ನಂಬರ್ ಇತ್ತು ನಮ್ಮ ಮನೆಯವ್ರ ಹತ್ರ, ನಿಮ್ಮ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿದೆ. ನಿಮ್ಮ ಹೆಸರು ಮೇಡಮ್? ಅನಿತಾ ಅಂತ. ಅನಿತಾ. ಸಖತ್ ಬ್ಯೂಟಿ ಇದು ಸ್ನೇಕ್ ಇದು. ಹಾಂ,
ಏನು ಇದು ಕನ್ನಡದಲ್ಲಿ ಏನಂತಾರೆ ಇದಕ್ಕೆ ಉರಂಗ್ ಮಂಡ್ಲ ಅಂತೇನೋ ಯಾರೋ ಸುರಂಗ್ ಮಂಡ್ಲ, ಸುರಂಗ್ ಮಂಡ್ಲ ಅಂತೇನೋ ಅದೇನಾ ಇದು ಲೋಕಲಲ್ಲಿ. ಇದು ಬ್ರೌನ್ ಸ್ಪ್ಯಾಕ್ ಟ್ರೀ ಸ್ನೇಕ್ ಅಂತ. ಟ್ರೀ ಅಂದರೆ ಯಾವಾಗಲೂ ಮರದ ಮೇಲೆ ಇರುವಂಥ, ಅದಕ್ಕೆ ಟ್ರೀ ಸ್ನೇಕ್ ಅಂತ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ರಾಮಬಾಣ ಅದಾವ, ರಾಮಬಾಣ. ಮೂಮೆಂಟ್ ಕವರ್ ಮಾಡ್ಕೊಳ್ಳಿ ಅಂದರೆ ಬ್ಯಾಕ್ ಮಾಡಿ. ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ಗೆ ಇದನ್ನು ರಿಲೀಸ್ ಮಾಡಿಬಿಡೋಣ ಮತ್ತು ಎಲ್ಲರಿಗೂ ಜಾಸ್ತಿ. ಅಲ್ಲಿ ಅಲ್ಲೆಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿದ್ವು. ಈಗ ಇದ್ರೊಳಗಡೆ ಹೊತ್ಕೊಂಡು ಹಚ್ಚಿಲ್ಲ. ಹೌದು ಸರ್, ಸ್ವಲ್ಪ ಎಲ್ಲ ಡ್ರಮ್ಮಿ ಮೇಲೆ ಹೊರಗಡೆ ಎಲ್ಲ ತೆಗೆದಾಗ್ತವ. ಇನ್ನೂ ಕಾಣಿಸಿಲ್ಲ ನಮ್ಮ ಕಡೆ ಮೊಬೈಲ್ ನೋಡುದು ಸರ್. ಈಗ ನೀವು ನಾವೇನು ಎಳೆ ಬಿಡ್ತಾ ಇಲ್ಲ ಅವ್ರದ್ದು ಮನೇಲಿ. ನಿನ್ನೆ ಬರಲಿ ಅಂತ ಕಾಯ್ಕೊಂಡಿದ್ದೀವಿ. ಭಯ ಅವ್ರು. ಹೋ ಸರ್, ನಮ್ಮ ಮಗನಿಗೆ ಏನಾಗಬೇಕು ಅಂತ ಭಯ. ಸರ್ ಇದು ಸಿಸ್ಟರ್ ಮಾಡಲ್ಲ. ಹ್ಞೂ ಸರ್. ಹೌದಪ್ಪ ಆಯ್ತಾ ಅಕ್ಕ ಹೆಂಗೆ ದಪ್ಪ ಆಗಿತ್ತ ಸಣ್ಣಗಿತ್ತ? ಇವ್ರು ಇಲ್ಲಿಂದಲ್ಲಿ ಬಂದವ್ರು ಹಸಿಗೆ ಇಲ್ಲಿ ಪಿಡ್ಸ್ಬಿಟ್ಟು ಎತ್ಕೊಳಕ್ಕೆ ಅಂತ. ಅವಾಗ ಸಡನ್ ಅಲ್ಲೆಲ್ಲ ನೋಡಿದೆ ಸರ್, ಅಡೆ ಕಾಣಿಸಲ್ಲ. ಆಮೇಲೆ ಇಲ್ಲಿ ಎಲ್ಲ ಇಟ್ಕೋದು ಇರ್ತದ ಸರ್. ಇದೆ ಸರ್. ಸರಿ ಇದೆ ಸರ್. ಅಂದರೆ ಈ ಹಳೆ ಐಟಮ್ ಹಾಕಿರ್ತೀರಲ್ಲ ಸರ್, ಕಿವಿಗಳು. ಈಗೆಲ್ಲ ನಾವು ರೈತರು ಹೋದ್ಮೇಲೆ ಅವೆಲ್ಲ ಹಾಕ್ಬಿಟ್ಟಿರ್ತೀವಿ. ಅದೇ ಒಂದು ಸ್ವಲ್ಪ ಸೇಫ್ಟಿ ಇದ್ರೆ ಒಳ್ಳೆಯದು. ಹೌದು ಸರ್, ನಾವೆಲ್ಲ ಕ್ಲೀನ್ ಮಡಿಕತ್ತೀವಿ ಸರ್. ಸರ್ ಯಾವ ಕ್ಯಾರ್ಯಾವ್ ಸರ್, ಕ್ಯಾರ್ಯಾವ್ ಏಟಾಗುತ್ತೆ ಸರ್ ಅದು? ಏಟಲ್ಲ, ಇಲಿ ತಿಂದಿರೋದು. ಇಲಿ ತಿಂದಿರೋದು. ಹೌದು ಸರ್, ಇಲಿ ಚೆನ್ನಾಗಿ ನಮ್ಮಮ್ಮ ಹೇಳೋದು ಕರೀದೆ ಅಂದ್ಬಿಟ್ಟು ನಮ್ಮಮ್ಮ ಹೇಳೋರಲ್ಲ ಅವ್ರು. ಸರ್ ಕರೆಕ್ಟಾಗಿ ಹೇಳೋರು ನೋಡಿ. ಹಾ ನಡ್ಬಿಡ್ರು ಅವ್ರೇನೆ. ಕರ್ಕೊಂಡ್ಬಿಡಿ ಸರ್ ಒಂದ್ಸಲ ಅವ್ರಿಗೆ. ಬಂದೆ ಅಂಗಡಿ ರಘು ರಘು ಊರು ಅವ್ರಿಗೆ ಅರ್ಧ ಭಯ ಅದು ನೋಡ್ತಾ ಇದ್ದು ಅದು ಕುತ್ಕೊಂಡು ಅಂತೆ ಕಾಣಾಬಿಟ್ಟು ಕುಡಿಸಿದೆ ಅಂತಂದೆ. ಸ್ನೇಹಿತರೆ, ಈಗ ಜಸ್ಟ್ ಸಂರಕ್ಷಣೆ ಮಾಡಿದಂಥ ರಂಗರಾಯನ ದೊಡ್ಡಿಕೆರೆ ಊರಿನಲ್ಲಿ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಜಯಾಂಜನೇಯ.